ಕುಂಭಮೇಳದಲ್ಲಿ ಯಾರು ನಂಬಿಕೆ ಇರುತ್ತೆ ಅವ್ರು ಖಂಡಿತ ಹೋಗಿ ಸ್ನಾನ ಮಾಡ್ತಾರೆ, ಯಾರು ನಂಬಿಕೆ ಇರಲ್ಲ ಅವ್ರು ಹೋಗಿ ಸ್ನಾನ ಮಾಡೋದಿಲ್ಲ. ಬಟ್ ಒಂದೇ ರೀತಿ ನಂಬಿಕೆ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದರೂ ನಾವು ಒಂದೇ ಮನೇಲಿ ಇರ್ತೀವಿ. ನನಗೆ ಬೇಕಾದಾಗ ನಾನು ಪೂಜೆ ಮಾಡ್ತೀನಿ, ನಮ್ಮ ತಂದೆ ಪೂಜೆ ಮಾಡಲ್ಲ. ಸೊ ಹಾಗಾಗಿ ಬೇರೆ ಬೇರೆ ನಂಬಿಕೆ ಶ್ರದ್ಧೆ ಇರೋರು ಎಲ್ಲರೂ ಕೂಡ ಒಟ್ಟಿಗೆ ಬದುಕ್ಬೋದು, ಸಹಬಾಳ್ವೆಯಿಂದ ಇರ್ಬೋದು. ಇಂಥದೇ ಅಭಿಪ್ರಾಯ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಟೀಕೆ ಮಾಡುವಂಥವ್ರು ಅಯೋಗ್ಯರು, ಕಾಂಗ್ರೆಸ್ನವರು ಅಯೋಗ್ಯರು ಅನ್ನುವಂಥ ಪದವನ್ನು ವಿಜಯದವರು ಬಳಸಿದ್ದಾರೆ. ಯಾರೂ ಟೀಕೆ ಮಾಡಿಲ್ಲ, ಕುಂಭಮೇಳಕ್ಕೆ ಟೀಕೆ ಮಾಡಿಲ್ಲ. ಕುಂಭಮೇಳ ಮಾಡಬಾರ್ದು, ಕುಂಭಮೇಳಕ್ಕೆ ಜನ ಹೋಗಿ ಸ್ನಾನ ಮಾಡಬಾರ್ದು ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕುಂಭಮೇಳಕ್ಕೆ ಹೋಗಲಿ, ಯಾರ್ಯಾರಿಗೆ ನಂಬಿಕೆ ಇಲ್ಲ ಅವ್ರು ಹೋಗೋದು ಬೇಡ ಅಷ್ಟೇ. ನಾವು ಅದನ್ನು ಹೇಳಿರೋದು, ಎಲ್ಲರಿಗೂ ಕೂಡ ಅವ್ರ ನಂಬಿಕೆಯಂತೆ ಬದುಕುವಂಥ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿರೋದು. ಸೊ ಅದನ್ನು ಅಯೋಗ್ಯರು ಅಂತ ಹೇಳೋದಕ್ಕೆ ಯಾರು ಹೇಳ್ತಾರೆ ಅವ್ರು ನಿಜವಾದ ಅಯೋಗ್ಯರು. ಹೌದು, ಅವ್ರಿಗೆ ಕುಂಭಮೇಳ ಸ್ನಾನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ, ಅದು ಅವ್ರ ನಂಬಿಕೆ. ನಾವು ಅವ್ರ ನಂಬಿಕೆಯನ್ನು ಗೌರವಿಸಬೇಕು. ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಇರ್ತಾರೆ, ಅವ್ರಿಗೆ ಸ್ನಾನ ಹೋಗಿ ಮಾಡಿದ್ರೆ ಏನೋ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಅವ್ರ ನಂಬಿಕೆ ಅವ್ರಿಗಿರುತ್ತೆ, ಅದನ್ನು ನಾವು ಗೌರವಿಸಬೇಕು. ಸೊ ಒಬ್ಬರದ್ದು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ಬಾರ್ದು. ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡಿ. ಹಿಂದೂ ಧರ್ಮದಲ್ಲಿ ಒಂದೇ ಥರ ನಂಬಿಕೆ ಇದೆಯಾ? ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿದೆ. ಹಿಂದೂದಲ್ಲಿ ನಾಸ್ತಿಕರು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಾರೆ. ಹಿಂದೂ ಧರ್ಮದಲ್ಲಿ ನಾಸ್ತಿಕತೆಯೂ ಕೂಡ ಒಂದು ದರ್ಶನ ಆಗಿತ್ತು, ಅದನ್ನು ಕೂಡ ಒಂದು ಫಿಲಾಸಫಿ ಮಟ್ಟಕ್ಕೆ ಹೇರಿಸಿದಂಥದ್ದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಕೂಡ. ಆದರೆ ಇವರು ಹಿಂದೂ ಧರ್ಮನ ಸಂಕುಚಿತ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿರೋ ಸ್ವಾತಂತ್ರ್ಯ ಕಿತ್ಕೊಂಡು ಅದನ್ನು ಸಂಕುಚಿತ ಧರ್ಮ ಮಾಡ್ತಿದ್ದಾರಲ್ಲ, ಅವ್ರ ಮೇಲೆ ಫಸ್ಟ್ ಟೀಕೆ ಮಾಡಬೇಕು. ಹಜ್ ಯಾತ್ರೆಗೂ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡೋದಿಲ್ಲ? ನಾಸ್ತಿಕರು ಇರ್ತಾರೆ, ಅವರು ಎಲ್ಲ ರಿಲಿಜಿಯನ್ಗೂ ಟೀಕೆ ಮಾಡ್ತಾರೆ. ನಾಸ್ತಿಕರು ಅಂದ್ರೆ ಏನು, ಬರೀ ಹಿಂದೂ ಧರ್ಮನ ವಿರೋಧ ಮಾಡೋರ? ಇಲ್ಲ, ಖಂಡಿತ ಇಲ್ಲ. ಎಲ್ಲ ಧರ್ಮಗಳಲ್ಲಿರುವಂಥ ಮೂಢನಂಬಿಕೆಗಳನ್ನು ವಿರೋಧ ಮಾಡುವ ನಾಸ್ತಿಕ ಅಲ್ಲ. ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ಅವ್ರು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್. ಆಯ್ತು ಬಿಡಿ. ವಿಡಿಯೋ ವಿಚಾರದಲ್ಲಿ ಈಗ ಕೆಲವೊಂದಿಷ್ಟು ಸೈಟ್ಗಳು ಸೀಸ್ ಆಗ್ತಾ ಇದೆ. ಅದರಲ್ಲಿ ಮೆನ್ಷನ್ ಆಗ್ತಾ ಇರುವಂತದ್ದು ಸಿಎಂ ಅವ್ರಿಗೆ ಬಂದಂತ 14 ಸೈಟ್ಗಳನ್ನ ಇಟ್ಕೊಂಡು ಇವೆಲ್ಲ ಸಂಶೋಧನೆ ಮಾಡ್ತಾ ಇದ್ದೀವಿ ಅಂತ. ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡ್ಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡಿರೋದನ್ನು ಇವ್ರು 50-50 ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವ್ರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ. ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು. ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಅದಕ್ಕೂ ನಮ್ಮ 14 ಸೈಟ್ಗೆ ಸಂಬಂಧ ಅಲ್ಲ. ಈಗ ಪ್ರತಿಯೊಂದು ಆದೇಶದಲ್ಲೂ ಕೂಡ ಅದು ಮೆನ್ಷನ್ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು ಸೈಟು ಈ ಥರದಾಗಿತ್ತು. ಯಾರು ಮೆನ್ಷನ್ ಮಾಡ್ತಾರೆ? ಇಡಿಯವ್ರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ 14 ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ. ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ, ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ, ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ, ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ BJP ಹುಟ್ಟಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ. ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ, ನ್ಯಾಯ ಯಾವ ಕಡೆ ಇರುತ್ತೆ, ಅಲ್ಲಿ ಗೆಲುವು ಆಗೇ ಆಗುತ್ತೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಯಾವುದು ತಪ್ಪೇ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಆರೋಪ ಮುಕ್ತರಾಗಿ ಹೊರಬರ್ತಾರೆ. ತನಿಖೆಯಲ್ಲಿ ಯಾವ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ನಿಮಗೆ ನಂಬಿಕೆ ಇದೆ? ಹೌದು, ಖಂಡಿತ. ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸಲಿ. ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ, ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿರೋವಂಥ ಹೆಸರಲ್ಲಿರುವಂಥ ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರಾ? ಇಲ್ಲ. ಬೇರೆ ಯಾವುದಾದ್ರು ಮೂಡಾದಲ್ಲಿ ಬೇರೆ ಹೆಸರಲ್ಲಿ ಆಗಿರುವಂಥ ಹಗರಣಗಳನ್ನು ಅವ್ರ ಪ್ರಾಪರ್ಟಿಗಳನ್ನ ಸೀಸ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ದುರುದ್ದೇಶದಿಂದ ಮಾಡ್ತಿದ್ದಾರೆ. ಸುಮ್ಮನೆ ಜನರಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು, ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಆ ರೀತಿ ಮಾಡ್ತಿದ್ದಾರೆ. ಬಟ್ ಅದರೊಳಗೆ ಯಾವುದೇ ಒಂದು ನಿಜಾಂಶ ಇಲ್ಲ. ಡಾಕ್ಟರ್, ಈಗ ಕೊನೆಯದಾಗಿ ಈಗ ಅಧ್ಯಕ್ಷ ಬದಲಾವಣೆ ನಡೆಯುವ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಈಗ ನಮ್ಮ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು. ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು 2016ರಲ್ಲಿ ಬಂದಿದ್ದು. ಸೊ ಈಗ 9 ವರ್ಷಗಳಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫ್ರೆನ್ಸ್ ಇದೆ ಅನ್ನುವಂಥ ಮಾತುಗಳನ್ನು BJP ಅವರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ? ಅಧ್ಯಕ್ಷ ಏನಾದರೂ ಹೇಳಿದಾರಾ? ಅಥವಾ ಮುಖ್ಯಮಂತ್ರಿಗಳೇನು ಹೇಳಿದಾರಾ? ಇಲ್ಲ.
ಇಲ್ಲ. ಸೊ BJP ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ, ಆದರೆ ಅವರು ವ್ಯಾಖ್ಯಾನ ಮಾಡೋದೆಲ್ಲ ಸರಿ ಇರೋದಿಲ್ಲ. ಅವಧಿ ಪೂರ್ಣ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರು ಖಂಡಿತ ಅವಧಿ ಪೂರ್ಣ ಮಾಡ್ತೀರಿ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ, ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ, ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. ACC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLA ಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು, ಎಲ್ಲವನ್ನೂ ಫ್ರೀ ಕೊಡೋಕ್ಕಾಗಲ್ಲ, ಇನ್ನು ಮುಂದೆ ಸ್ವಲ್ಪ ಬೆಲೆನೂ ಇದು ಮಾಡಬೇಕಾಗತ್ತೆ ಅಂತೇಳಿ ಅದಕ್ಕೆ ಸ್ವಲ್ಪ ಟೀಕೆ ಬರ್ತಾ ಇತ್ತು. ಈಗ ಅದಕ್ಕೆ ಟೀಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವ್ದಾವುದನ್ನ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಅನುಷ್ಠಾನ ಮಾಡ್ತೀವಿ. ಅದು ಆದಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಭರವಸೆಗಳು ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ಯಾರು ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ಹೌದು, ಖಂಡಿತ ಇರ್ತಾರೆ. ಡಾಕ್ಟರ್, ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆ ವೈಟ್ಲರ್ ಹಚ್ಚಿರುವಂತಹ ದಾಖಲೆ ವಿಚಾರವಾಗಿ ಅವರು ಟ್ವಿಟ್ ಇಟ್ಕೊಂಡು ಇಲ್ಲಿ ನಿಮ್ಮ ತಂದೆಯವರು ಟ್ವಿಟ್ ಮಾಡಿದಂಥದ್ದು ಕೂಡ ನಾವು ದೇವನೂರು ಬಡಾವಣೆಯಲ್ಲೇ ಕೊಡಿ ಅಂತ ಕೇಳಿದಂತಹ ದಾಖಲೆ ಇದು ಅಂತೇಳಿ ಟ್ವಿಟ್ ಮಾಡಿದ್ರ ಜೊತೆಗೆ ಆ ದೇವನೂರು ಬಡಾವಣೆಯಲ್ಲಿ ಇನ್ನೂ ಕೂಡ 400ಕ್ಕೂ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಅದರೊಳಗೆ ಏನೋ ತಪ್ಪಾಗಿರೋದಕ್ಕೆ ಅದನ್ನ ವೈಟ್ಲರ್ ಹಾಕಿದ್ದಾರೆ. ಅಕಸ್ಮಾತ್ ದೇವನೂರಲ್ಲೇ ಕೊಡಬೇಕು ಅಂತ ಫಸ್ಟಿಗೆ ಕೇಳಿದ್ರು, ಅಕಸ್ಮಾತ್ ಅವರು ಆರ್ಗ್ಯುಮೆಂಟ್ಗೆ ಒಪ್ಕೊಳ್ಳೋಣ ಅಂತಿದ್ರು. ಆ ಥರ ಬಂದಿದ ಮೇಲೆ ಯಾರಾದರೂ ಹೇಳಿರ್ತಾರೆ, ಆ ರೀತಿ ಕೇಳೋದು ತಪ್ಪಾಗುತ್ತೆ, ನಿಮಗೆ ಕಾನೂನು ಪ್ರಕಾರ ಎಲ್ಲಾದರೂ ಕೊಡ್ಬೋದು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅದನ್ನು ತಿದ್ದಿ ಈಗ ಕೊಟ್ಟರೆ ಅಲ್ಲೇ ಕೊಡ್ಬೋದಾಗಿತ್ತು ಅನ್ನುವಂಥದ್ದು ಅದನ್ನ ಮೂಡಾದವ್ರನ್ನ ಕೇಳಬೇಕು. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ನಮಗೆ ನಮ್ಮ ಜಮೀನನ್ನ ನೀವು ಅಕ್ವೈರ್ ಮಾಡಿಕೊಟ್ಟಿದ್ದೀರಿ, ಅದ್ರ ಬದಲಿಯಾಗಿ ಎಲ್ಲಾದರೂ ಕೊಡಿ ಅಂತ ಕೇಳಿರೋದು. ಅಲ್ಲಿ ದೇವನೂರಲ್ಲಿ ಸೈಟ್ಗಳು ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಮೂಡಾದವ್ರಿಗೆ ಗೊತ್ತಿರುತ್ತೆ. ಅವರು ನಮಗೆ ಎಲ್ಲಿ ಸೂಕ್ತ ಅಂತ ಅವ್ರಿಗೆ ಸೂಕ್ತ ಅನ್ಸಿರುತ್ತೋ ಅಲ್ಲಿ ಕೊಟ್ಟಿದ್ದಾರೆ. ತಂದೆಯವ್ರಿಗೆ ಏನಾದರೂ ನೋಟಿಸ್ ಬಂದಿದೆಯಾ? ಈಡಿನ ನೋಟಿಸ್ ಬಂದಿಲ್ಲ. ಕುಂಭಮೇಳದಲ್ಲಿ ಯಾರು ನಂಬಿಕೆ ಇರುತ್ತೆ ಅವ್ರು ಖಂಡಿತ ಹೋಗಿ ಸ್ನಾನ ಮಾಡ್ತಾರೆ, ಯಾರು ನಂಬಿಕೆ ಇರಲ್ಲ ಅವ್ರು ಹೋಗಿ ಸ್ನಾನ ಮಾಡೋದಿಲ್ಲ. ಬಟ್ ಒಂದೇ ರೀತಿ ನಂಬಿಕೆ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದರೂ ನಾವು ಒಂದೇ ಮನೇಲಿ ಇರ್ತೀವಿ. ನನಗೆ ಬೇಕಾದಾಗ ನಾನು ಪೂಜೆ ಮಾಡ್ತೀನಿ, ನಮ್ಮ ತಂದೆ ಪೂಜೆ ಮಾಡಲ್ಲ. ಸೊ ಹಾಗಾಗಿ ಬೇರೆ ಬೇರೆ ನಂಬಿಕೆ ಶ್ರದ್ಧೆ ಇರೋರು ಎಲ್ಲರೂ ಕೂಡ ಒಟ್ಟಿಗೆ ಬದುಕಬಹುದು, ಸಹಬಾಳ್ವೆಯಿಂದ ಇರ್ಬೋದು. ಇಂಥದೇ ಅಭಿಪ್ರಾಯ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಟೀಕೆ ಮಾಡುವಂಥವ್ರು ಅಯೋಗ್ಯರು, ಕಾಂಗ್ರೆಸ್ನವರು ಅಯೋಗ್ಯರು ಅನ್ನುವಂಥ ಪದವನ್ನೇ ವಿಜಯದವರು ಬಳಸಿದ್ದಾರೆ. ಯಾರು ಟೀಕೆ ಮಾಡಿಲ್ಲ, ಕುಂಭಮೇಳಕ್ಕೆ ಟೀಕೆ ಮಾಡಿಲ್ಲ. ಕುಂಭಮೇಳ ಮಾಡಬಾರ್ದು, ಕುಂಭಮೇಳಕ್ಕೆ ಜನ ಹೋಗಿ ಸ್ನಾನ ಮಾಡಬಾರ್ದು ಅಂತ ಯಾರಾದರೂ ಹೇಳಿದಾರ? ಇಲ್ಲ. ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕುಂಭಮೇಳಕ್ಕೆ ಹೋಗಲಿ, ಯಾರ್ಯಾರಿಗೆ ನಂಬಿಕೆ ಇಲ್ಲ ಅವ್ರು ಹೋಗೋದು ಬೇಡ ಅಷ್ಟೇ. ನಾವು ಅದನ್ನು ಹೇಳಿರೋದು, ಎಲ್ಲರಿಗೂ ಕೂಡ ಅವ್ರ ನಂಬಿಕೆಯಂತೆ ಬದುಕುವಂಥ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿರೋದು. ಸೊ ಅದನ್ನು ಅಯೋಗ್ಯರು ಅಂತ ಹೇಳೋದಕ್ಕೆ ಯಾರು ಹೇಳ್ತಾರೆ ಅವ್ರು ನಿಜವಾದ ಅಯೋಗ್ಯರು. ಹೌದು, ಅವ್ರಿಗೆ ಕುಂಭಮೇಳ ಸ್ನಾನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ, ಅದು ಅವ್ರ ನಂಬಿಕೆ. ನಾವು ಅವ್ರ ನಂಬಿಕೆಯನ್ನು ಗೌರವಿಸಬೇಕು. ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಇರ್ತಾರೆ, ಅವ್ರಿಗೆ ಸ್ನಾನ ಹೋಗಿ ಮಾಡಿದ್ರೆ ಏನೋ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಅವ್ರ ನಂಬಿಕೆ ಅವ್ರಿಗಿರುತ್ತೆ, ಅದನ್ನು ನಾವು ಗೌರವಿಸಬೇಕು. ಸೊ ಒಬ್ಬರದ್ದು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ಬಾರ್ದು. ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡಿ. ಹಿಂದೂ ಧರ್ಮದಲ್ಲಿ ಒಂದೇ ಥರ ನಂಬಿಕೆ ಇದೆಯಾ? ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿದೆ. ಹಿಂದೂದಲ್ಲಿ ನಾಸ್ತಿಕರು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಾರೆ. ಹಿಂದೂ ಧರ್ಮದಲ್ಲಿ ನಾಸ್ತಿಕತೆಯೂ ಕೂಡ ಒಂದು ದರ್ಶನ ಆಗಿತ್ತು, ಅದನ್ನು ಕೂಡ ಒಂದು ಫಿಲಾಸಫಿ ಮಟ್ಟಕ್ಕೆ ಹೇರಿಸಿದಂಥದ್ದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಕೂಡ. ಆದರೆ ಇವರು ಹಿಂದೂ ಧರ್ಮನ ಸಂಕುಚಿತ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿರೋ ಸ್ವಾತಂತ್ರ್ಯ ಕಿತ್ಕೊಂಡು ಅದನ್ನು ಸಂಕುಚಿತ ಧರ್ಮ ಮಾಡ್ತಿದ್ದಾರಲ್ಲ, ಅವ್ರ ಮೇಲೆ ಫಸ್ಟ್ ಟೀಕೆ ಮಾಡಬೇಕು. ಹಜ್ ಯಾತ್ರೆಗೂ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡೋದಿಲ್ಲ? ನಾಸ್ತಿಕರು ಇರ್ತಾರೆ, ಅವರು ಎಲ್ಲ ರಿಲಿಜಿಯನ್ಗೂ ಟೀಕೆ ಮಾಡ್ತಾರೆ. ನಾಸ್ತಿಕರು ಅಂದ್ರೆ ಬರೀ ಹಿಂದೂ ಧರ್ಮನ ವಿರೋಧ ಮಾಡೋರ? ಇಲ್ಲ, ಖಂಡಿತ ಇಲ್ಲ. ಎಲ್ಲ ಧರ್ಮಗಳಲ್ಲಿರುವಂಥ ಮೂಢನಂಬಿಕೆಗಳನ್ನು ವಿರೋಧ ಮಾಡುವ ನಾಸ್ತಿಕ ಅಲ್ಲ. ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ ಟೆರರಿಸ್ಟ್. ಆಯ್ತು ಬಿಡಿ. ವಿಡಿಯೋ ವಿಚಾರದಲ್ಲಿ ಈಗ ಕೆಲವೊಂದಿಷ್ಟು ಸೈಟ್ಗಳು ಸೀಸ್ ಆಗ್ತಾ ಇದೆ. ಅದರಲ್ಲಿ ಮೆನ್ಷನ್ ಆಗ್ತಾ ಇರುವಂತದ್ದು CM ಅವ್ರಿಗೆ ಬಂದಂತ 14 ಸೈಟ್ಗಳನ್ನ ಇಟ್ಕೊಂಡು ಇವೆಲ್ಲ ಸೈಟ್ಗಳನ್ನ ಮಾಡ್ತಾ ಇದೀವಿ ಅಂತ. ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡಿಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡಿರೋದನ್ನು ಇವ್ರು 50-50 ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವ್ರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ. ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು. ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಅದಕ್ಕೂ ನಮ್ಮ 14 ಸೈಟ್ಗೆ ಸಂಬಂಧ ಅಲ್ಲ. ಈಗ ಪ್ರತಿಯೊಂದು ಆದೇಶದಲ್ಲೂ ಕೂಡ ಅದು ಮೆನ್ಷನ್ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು ಸೈಟು ಈ ಥರದಾಗಿತ್ತು. ಯಾರು ಮೆನ್ಷನ್
ಮಾಡ್ತಾರೆ. ಇಡಿಯೋ ಇಡಿಯೋರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ 14 ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ, ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ, ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ, ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ BJP ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ. ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ, ನ್ಯಾಯ ಯಾವ ಕಡೆ ಇರುತ್ತೆ, ಅಲ್ಲಿ ಗೆಲುವು ಆಗೇ ಆಗುತ್ತೆ. ಸಿದ್ದರಾಮಯ್ಯ ವಿರೋಧಗಳಿಗೆ ಯಾವುದು ತಪ್ಪೇ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಆರೋಪ ಮುಕ್ತರಾಗಿ ಹೊರಬರ್ತಾರೆ. ತನಿಖೆಯಲ್ಲಿ ಯಾವ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ನಿಮಗೆ ನಂಬಿಕೆ ಇದೆ? ಹೌದು, ಖಂಡಿತ. ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸಲಿ. ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ, ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿರೋವಂಥ ಹೆಸರಲ್ಲಿರುವಂಥ ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರ? ಇಲ್ಲ. ಬೇರೆ ಯಾವುದ್ಯಾವುದೋ ಮೂಡಾದಲ್ಲಿ ಬೇರೆ ಹೆಸರಲ್ಲಿ ಆಗಿರುವಂಥ ಹಗರಣಗಳನ್ನು ಅವ್ರ ಪ್ರಾಪರ್ಟಿಗಳನ್ನ ಸೀಸ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ದುರುದ್ದೇಶದಿಂದ ಮಾಡ್ತಿದ್ದಾರೆ. ಸುಮ್ಮನೆ ಜನರಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು, ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಆ ರೀತಿ ಮಾಡ್ತಿದ್ದಾರೆ. ಬಟ್ ಅದರೊಳಗೆ ಯಾವುದೇ ಒಂದು ನಿಜಾಂಶ ಇಲ್ಲ. ಡಾಕ್ಟರ್, ಈಗ ಕೊನೆಯದಾಗಿ ಈಗ ಅಧ್ಯಕ್ಷ ಬದಲಾವಣೆ ನಡೆಯುವ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಿದೆ. ಈಗ ನಮ್ಮ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು. ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು 2016ರಲ್ಲಿ ಬಂದಿದ್ದು. ಸೊ ಬಂದು ಈಗ 9 ವರ್ಷಗಳಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫ್ರೆನ್ಸ್ ಇದೆ ಅನ್ನುವಂಥ ಮಾತುಗಳನ್ನು BJP ಅವರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ? ಅಧ್ಯಕ್ಷ ಏನಾದರೂ ಹೇಳಿದಾರಾ? ಅಥವಾ ಮುಖ್ಯಮಂತ್ರಿಗಳು ಏನು ಹೇಳಿದಾರಾ? ಇಲ್ಲ. ಸೊ BJP ಅವ್ರಿಗೆ ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅವರು ವ್ಯಾಖ್ಯಾನ ಮಾಡೋದೆಲ್ಲ ಸರಿ ಇರೋದಿಲ್ಲ. ಅವಧಿ ಪೂರ್ಣ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರು. ಖಂಡಿತ ಅವಧಿ ಪೂರ್ಣ ಮಾಡ್ತೀನಿ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ. ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. ACC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು, ಎಲ್ಲವನ್ನೂ ಫ್ರೀ ಕೊಡೋಕ್ಕಾಗಲ್ಲ, ಇನ್ನು ಮುಂದೆ ಸ್ವಲ್ಪ ಬೆಲೆನೂ ಇದು ಮಾಡಬೇಕಾಗತ್ತೆ ಅಂತೇಳಿ. ಈಗ ಅದಕ್ಕೆ ಟೀಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವ್ದಾವುದನ್ನ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಅನುಷ್ಠಾನ ಮಾಡ್ತೀವಿ. ಅದು ಆದಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಭರವಸೆಗಳು ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ಯಾರು ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ಹೌದು, ಖಂಡಿತ ಇರ್ತಾರೆ. ಡಾಕ್ಟರ್, ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆ ವೈಟ್ಲರ್ ಹಚ್ಚಿರುವಂತಹ ದಾಖಲೆ ವಿಚಾರವಾಗಿ ಟ್ವಿಟ್ ಇಟ್ಕೊಂಡು ಇಲ್ಲಿ ನಿಮ್ಮ ತಂದೆಯವರು ಟ್ವಿಟ್ ಮಾಡಿದಂಥದ್ದು ಕೂಡ ನಾವು ದೇವೂರು ಬಡಾವಣೆಯಲ್ಲೇ ಕೊಡಿಯಂತೆ ಕೇಳಿದಂತಹ ದಾಖಲೆ ಇದು ಅಂತೇಳಿ ಟ್ವಿಟ್ ಮಾಡಿದ್ರ. ಜೊತೆಗೆ ಆ ದೇವೂರು ಬಡಾವಣೆಯಲ್ಲಿ ಇನ್ನೂ ಕೂಡ 400ಕ್ಕೂ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಅದರೊಳಗೆ ಏನೋ ತಪ್ಪಾಗಿರೋದಕ್ಕೆ ಅದನ್ನು ವೈಟ್ನರ್ ಹಾಕಿದ್ದಾರೆ. ಅಕಸ್ಮಾತ್ ದೇವನೂರಲ್ಲೇ ಕೊಡಬೇಕು ಅಂತ ಫಸ್ಟಿಗೆ ಕೇಳಿದ್ರು. ಅಕಸ್ಮಾತ್ ಅವರು ಆರ್ಗ್ಯುಮೆಂಟ್ಗೆ ಒಪ್ಕೊಳ್ಳೋಣ ಅಂತಿದ್ರು. ಆ ಥರ ಬಂದಿದ ಮೇಲೆ ಯಾರಾದರೂ ಹೇಳಿರ್ತಾರೆ, ಆ ರೀತಿ ಕೇಳೋದು ತಪ್ಪಾಗುತ್ತೆ, ನಿಮಗೆ ಕಾನೂನು ಪ್ರಕಾರ ಎಲ್ಲಾದರೂ ಕೊಡ್ಬೋದು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅದನ್ನು ತಿದ್ದಿ ಈಗ ಕೊಟ್ಟರೆ ಅಲ್ಲೇ ಕೊಡ್ಬೋದಾಗಿತ್ತು ಅನ್ನುವಂಥದ್ದು. ಅದನ್ನು ಮೂಡಾದವ್ರನ್ನ ಕೇಳಬೇಕು. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ನಮಗೆ ನಮ್ಮ ಜಮೀನ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಅದ್ರ ಬದಲಿಯಾಗಿ ಎಲ್ಲಾದರೂ ಕೊಡಿ ಅಂತ ಕೇಳಿರೋದು. ಅಲ್ಲಿ ದೇವನೂರಲ್ಲಿ ಸೈಟ್ಗಳು ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಮೂಡಾದವ್ರಿಗೆ ಗೊತ್ತಿರುತ್ತೆ. ಅವರು ನಮಗೆ ಎಲ್ಲಿ ಸೂಕ್ತ ಅಂತ ಅವ್ರಿಗೆ ಸೂಕ್ತ ಅನ್ಸಿರುತ್ತೋ ಅಲ್ಲಿ ಕೊಟ್ಟಿದ್ದಾರೆ. ತಂದೆಯವ್ರಿಗೆ ಏನಾದರೂ ನೋಟಿಸ್ ಬಂದಿದೆಯಾ? ಇಡಿನ ನೋಟಿಸ್ ಬಂದಿದೆ? ಬಂದಿಲ್ಲ. ಓಕೆ.